ಈಗಾಗಲೇ ಎಲ್ಲ ಆಯಾಮದಲ್ಲೂ ಕೂಡ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಸಾಕ್ಷಿಗಳನ್ನು ಸಂಗ್ರಹ ಮಾಡೋ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಜೂನ್ 8ನೇ ತಾರೀಕು ನಡೆದಂತಹ ಕ್ರೈಮ್ ಸೀನ್ಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಟೆಕ್ನಿಕಲ್ ಸಾಕ್ಷಿಗಳು ಪೊಲೀಸರ ಕೈ ಸೇರ್ತಾ ಇದೆ. ಒಂದು ಆರೋಪಿಗಳು ಆ ಶವವನ್ನ ವಿಲೇವಾರಿ ಮಾಡುವಂತಹ ಸಂದರ್ಭದಲ್ಲಿ ವಿಡಿಯೋ ರೆಕಾರ್ಡ್ ಆಗಿದೆ, ಅಂದ್ರೆ ಸಿಸಿಟಿವಿ ಫುಟೇಜ್ ರೆಕಾರ್ಡ್ ಆಗಿತ್ತು. ಸೊ ಆ ಸಿಸಿಟಿವಿಯನ್ನ ಗಮನಿಸಿದಂತಹ ವಿನಯ್ ಆ ಸಿಸಿಟಿವಿ ಫುಟೇಜಸ್ ಅನ್ನ ಡಿಲೀಟ್ ಮಾಡಿಸೋ ಕೆಲಸವನ್ನ ಕೂಡ ಮಾಡಿದ್ದ. ಬಟ್ ಅದನ್ನ DVR ಅನ್ನ ತೆಗೆದು ಈಗ ಟೆಕ್ನಿಕಲ್ ಸೆಲ್ಗೆ ಕಳಿಸ್ಕೊಡೋ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಒಂದು ವೇಳೆ DVR ನಲ್ಲಿ ಡೇಟಾ ರಿಟ್ರೀವ್ ಆದರೆ ಸಿಸಿಟಿವಿ ರಾ ಫುಟೇಜಸ್ ಸಿಕ್ಕಿದ್ರೆ ಮತ್ತೊಂದು ಸಾಕ್ಷ್ಯ, ಪ್ರಬಲ ಸಾಕ್ಷ್ಯ ಸಿಗುತ್ತೆ. ಚಾರ್ಜ್ ಶೀಟ್ನಲ್ಲಿ ಸಿಸಿಟಿವಿಯ ಉಲ್ಲೇಖಗಳನ್ನು ಮಾಡ್ತಾರಾ ಅನ್ನೋದು ಕುತೂಹಲ. ಯಾಕಂದ್ರೆ ಈಗಾಗಲೇ ದರ್ಶನ್ ಕಸ್ಟಡಿಗೆ ಪಡೆಯೋ ಸಂದರ್ಭದಲ್ಲಿ ಸಿಸಿಟಿವಿ ಬಗ್ಗೆ ಉಲ್ಲೇಖವನ್ನ ಪೊಲೀಸರು ಮಾಡಿದ್ರು. ಬಟ್ ಅದರಲ್ಲಿ ಏನಿತ್ತು, ಯಾವ ಸಂದರ್ಭದಲ್ಲಿ ಏನೇನು ರೆಕಾರ್ಡ್ ಆಗಿದೆ ಅನ್ನೋದರ ಡೀಟೇಲ್ಸ್ ಮಿಸ್ಸಿಂಗ್ ಆಗಿತ್ತು. ಪ್ರಾಬಬ್ಲಿ ಅದನ್ನ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋ ಸಂದರ್ಭದಲ್ಲಿ ಸಲ್ಲಿಸ್ತಾರೆ ಅಂತ ಒಂದು ಅಂದಾಜಿತ್ತು. ಸೊ ಈಗ ಒಂದಷ್ಟು ಡೇಟಾ ಡಿಲೀಟ್ ಆಗಿರೋದ್ರಿಂದ ಡೇಟಾ ಕಲೆಕ್ಷನ್ ಅಲ್ಲಿ ಸದ್ಯಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ನಿಖಿಲ್, ಪವನ್, ರಾಘವೇಂದ್ರ ಇಂದ ಕೂಡ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಆಗಿತ್ತು. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಾಗೇಶ್. ಡೇಟಾ ರಿಟ್ರೀವು, ಸಿಸಿಟಿವಿ ರಾ ಫುಟೇಜಸ್ಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲೇಬೇಕಾಗತ್ತೆ ಪೊಲೀಸರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ರಿಸಲ್ಟ್ ಔಟ್ ಆಗ್ಬೋದು, ಟೆಕ್ನಿಕಲ್ ಸೆಲ್ ಏನ್ ಹೇಳ್ತಾ ಇದೆ, ಎಷ್ಟು ಮಟ್ಟಿಗೆ ಡೇಟಾ ರಿಟ್ರೀವು ಮೊಬೈಲ್ ಸಾಕ್ಷಿಗೆ ಸಂಬಂಧಪಟ್ಟಂತೆ ಹಾಗೂ ಸಿಸಿಟಿವಿ ಫುಟೇಜಸ್ಗೆ ಸಂಬಂಧಪಟ್ಟಂತೆ ಸಾಧ್ಯ ಇದೆ ಅಂತ? ಮಮತಾ, ರೇಣುಕಾಸ್ವಾಮಿ ಕೊಲೆ ಮಾಡಿ ಜೈಲು ಸೇರಿರುವಂಥ ದರ್ಶನ್ ಅಂಡ್ ಗ್ಯಾಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕಾಮಾಕ್ಷಿ ಪಾಳ್ಯ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕೋದ್ರ ಜೊತೆಗೆ ತನಿಖೆಯನ್ನು ಮಾಡ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಹತ್ಯೆ ನಡೆದ ದಿನದಿಂದಲೂ ಕೂಡ ಹತ್ಯೆ ನಡೆದಿರುವ ಸಂಬಂಧಪಟ್ಟಂಥ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವ ಕೆಲಸ ನಿರಂತರವಾಗಿ ತನಿಖಾಧಿಕಾರಿಗಳು ಮಾಡ್ತಿರುವಂಥದ್ದು. ಆದರೆ ಆರೋಪಿಗಳು ಆರಂಭದಿಂದಲೂ ಕೂಡ ಒಂದಷ್ಟು ಕೃತ್ಯದ ಬಗ್ಗೆ ದಾಖಲಾಗಿರುವಂಥ CCTV ಸೇರಿದಂತೆ ಬೇರೆ ಬೇರೆ ಮೊಬೈಲ್ ಫುಟೇಜ್ಗಳನ್ನು ಸಂಪೂರ್ಣವಾಗಿ ಡಿಲೀಟ್ ಮಾಡಿರೋ ಬಗ್ಗೆ ಈಗಾಗಲೇ ಪೊಲೀಸರು ತನಿಖೆ ವೇಳೆ ಪತ್ತೆ ಮಾಡಿರುವಂಥದ್ದು. ಜೊತೆಗೆ ಈಗಾಗಲೇ ಶೆಡ್ನಲ್ಲಿ ನಡೆದಿರುವಂಥ ಕೃತ್ಯದ ಬಗ್ಗೆ ಅಲ್ಲಿ ರೇಣುಕಾಸ್ವಾಮಿ ಹತ್ಯೆ ಆದ ಬಳಿಕ ಆತನ ಬಾಡಿಯನ್ನು ಶೆಡ್ನ ಒಂದು ರೂಮಿಂದ ಮತ್ತೊಂದು ರೂಮಿಗೆ ಶಿಫ್ಟ್ ಮಾಡಿರುವಂಥ ವಿಜುವಲ್ಸ್ ಈಗ ಸೆರೆ ಆಗಿರುವಂಥದ್ದು. ಆ ವಿಜುವಲ್ಸ್ ಅನ್ನು ಕೂಡ ಆರೋಪಿ ವಿನಯ್ ಡಿಲೀಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಯಾಕಂದರೆ ಈ ಒಂದು ಕೃತ್ಯದ ಸಂದರ್ಭದಲ್ಲಿ ಬಾಡಿ ಶಿಫ್ಟ್ ಮಾಡುವಂಥ ವೇಳೆ ಆ ಶೆಡ್ನಲ್ಲಿದ್ದಂಥ ಒಂದು CCTVಯಲ್ಲಿ ರೇಣುಕಾಸ್ವಾಮಿಯ ಬಾಡಿಯನ್ನು ಶಿಫ್ಟ್ ಮಾಡುವಂಥ ದೃಶ್ಯ ಸೆರೆ ಆಗಿರುವಂಥದ್ದು. ಈ ವಿಚಾರ ತಿಳಿದು ಆರೋಪಿ ವಿನಯ್ ಈ ವಿಡಿಯೋನ ಡಿಲೀಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಹಾಗಾಗಿ ಈ ಡಿಲೀಟ್ ಆಗಿರುವಂಥ ಎಲ್ಲ ಫುಟೇಜ್ಗಳನ್ನು ಕೂಡ ರಿಟ್ರೀವ್ ಮಾಡಲಿಕ್ಕೆ ತನಿಖಾಧಿಕಾರಿಗಳು CID ತಂಡಕ್ಕೆ ಕೊಟ್ಟಿರುವಂಥದ್ದು. ಹಾಗಾಗಿ ಪೊಲೀಸರು ಡಿಲೀಟ್ ಆಗಿರುವಂಥ ಎಲ್ಲ ಫುಟೇಜ್ಗಳನ್ನು ಕೂಡ ರಿಟ್ರೀವ್ ಮಾಡುವ ಕೆಲಸವನ್ನು ಮಾಡ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಸಲಿಕ್ಕೆ ನಿರ್ಧರಿಸಿರುವಂಥ ತನಿಖಾಧಿಕಾರಿಗಳು ಪ್ರಕರಣದಲ್ಲಿ ಸಿಕ್ಕಿರುವಂಥ ಪ್ರತಿಯೊಂದು ಸಾಕ್ಷ್ಯಾಧಾರಗಳನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡ್ತಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಹಾಗಾಗಿ CCTV ಫುಟೇಜ್ ಸೇರಿದಂತೆ ಈಗಾಗಲೇ ಮೊಬೈಲ್ನಲ್ಲಿರುವಂಥ ಫುಟೇಜು, ಅದರಲ್ಲಿ ಡಿಲೀಟ್ ಆಗಿರುವಂಥ ಏನೇನೆಲ್ಲ ಡಿಲೀಟ್ ಆಗಿತ್ತು ಆ ಸಾಕ್ಷ್ಯಾಧಾರಗಳನ್ನು ರಿಟ್ರೀವ್ ಏನು ಮಾಡ್ತಾರೆ ಅದೆಲ್ಲವನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖನವನ್ನು ಮಾಡಲಾಗುತ್ತೆ. ಮಮತಾ, ರೈಟ್. ಧನ್ಯವಾದ ನಾಗೇಶ್ ನಮ್ಮೆಲ್ಲ ಮಾಹಿತಿಗಾಗಿ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಈ CCTV ಫುಟೇಜಸ್ ಟೆಕ್ನಿಕಲ್ ಸಾಕ್ಷಿಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಡೇಟಾ ರಿಟ್ರೀವ್ ಮೇಲೆ ಪೊಲೀಸರ ತನಿಖೆ ಅವಲಂಬಿತವಾಗಿದೆ. ಈಗಾಗಲೇ ತನಿಖೆಗೆ ಪೂರಕವೆಂಬಂತಹ ಸಾಕ್ಷಿಗಳು ಇದೆ ಎನ್ನಲಾಗ್ತಾ ಇದೆ. ಅದರ ಅಥೆಂಟಿಸಿಟಿಯನ್ನ ಚೆಕ್ ಮಾಡೋದಕ್ಕೆ ಅಂತ ಡೇಟಾ ರಿಟ್ರೀವ್ಗೆ ಕಾಯ್ತಾ ಇದ್ದಾರೆ.